ಬೆಂಗಳೂರಿನ ಸರ್ಜಾಪುರದಲ್ಲಿ ಐಟಿ ಹಬ್ ಅನೌನ್ಸ್ ಬೆನ್ನಲ್ಲೇ ಶುರುವಾಯಿತು ವಿವಾದ. ಐಟಿ ಹಬ್ ಮಾಡಿದ್ರೆ ಬೆಂಗಳೂರು ದೆಹಲಿಯಂತೆ ಆಗುತ್ತೆ ಅಂತ ಲೋಕಸಭಾ ಸದಸ್ಯ ಡಾಕ್ಟರ್ ಸಿಎನ್ ಮಂಜುನಾಥ್ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ಸಿಎಂಗೆ ಪತ್ರವನ್ನು ಬರೆದಿದ್ದಾರೆ. ಹಾಗಾದ್ರೆ ಈ ಬಗ್ಗೆ ಸರ್ಕಾರದ ಪ್ರತಿಕ್ರಿಯೆ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸರ್ಜಾಪುರದಲ್ಲಿ ಐಟಿ ಹಬ್ ಬೇಡ, ಬಿಜೆಪಿ ಸಂಸದ ಮಂಜುನಾಥ್ ಸಿಎಂಗೆ ಪತ್ರ. ಐಟಿ ಹಬ್ ಕೈಬಿಡುವ ಪ್ರಶ್ನೆಯೇ ಇಲ್ಲ, ಎಂಬಿಪಿ. ಬೆಂಗಳೂರು ಹೊರವಲಯದ ಸರ್ಜಾಪುರದಲ್ಲಿ ಐಟಿ ಹಬ್ ಮಾಡುವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಿಎಂಗೆ ಪತ್ರ ಬರೆದಿದ್ದಾರೆ. ಐಟಿ ಹಬ್ ಮಾಡುವ ಉದ್ದೇಶದಿಂದ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಸುತ್ತಿದೆ. ಆದರೆ ಐಟಿ ಹಬ್ ಮಾಡುವ ಉದ್ದೇಶ ಹೊಂದಿರುವ ಜಾಗದಲ್ಲಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರದ ಅಭಿವೃದ್ಧಿಪಡಿಸಿದ ಬಡಾವಣೆಗಳು, ಆಸ್ಪತ್ರೆಗಳು, ಬೃಹತ್ ಕೆರೆಗಳು ಇದೆ. ಸರ್ಜಾಪುರ ಫಲವತ್ತಾದ ಕೃಷಿ ಭೂಮಿಗಳನ್ನ ಹೊಂದಿದೆ. ಹೀಗಾಗಿ ಇದನ್ನ ಹಸಿರು ವಲಯ ಅಂತ ಘೋಷಿಸಬೇಕು. ಇಲ್ಲಿ ಹೊಸ ಕೈಗಾರಿಕೆಗಳನ್ನ ಸ್ಥಾಪಿಸಬಾರದು. ರೈತರ ಜಮೀನುಗಳ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕು ಅಂತ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಕೋರಿದ್ದಾರೆ. ನಮ್ಮ ಬೆಂಗಳೂರು ದೆಹಲಿಯಂತಾಗಬಾರದು ಎಂದಿದ್ದಾರೆ. ಇನ್ನು ಈ ಪತ್ರ ಸಮರದ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಎಂಬಿ ಪಾಟೀಲ್, ಬೆಂಗಳೂರಿಗೆ ಐಟಿ ಹಬ್ ಅನಿವಾರ್ಯ. ನಮಗೆ ನೆರೆ ರಾಜ್ಯದ ಜೊತೆ ಸ್ಪರ್ಧೆ ಇದೆ. ಹೀಗಾಗಿ ಪ್ರಾಜೆಕ್ಟ್ ಕೈಬಿಡುವ ಪ್ರಶ್ನೆ ಇಲ್ಲ. ಎಂಪಿ ಅವರನ್ನ ನಾವು ಕನ್ವಿನ್ಸ್ ಮಾಡ್ತೀವಿ. ಹಸಿರು ವಲಯ ಘೋಷಣೆ ಐಟಿಪಿಎಲ್ ಆರಂಭವಾಗುವಾಗ ಈ ಪ್ರಶ್ನೆ ಬರ್ಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ನನಗೆ ಪತ್ರ ನನಗೇನು ತಲುಪಿಲ್ಲ. ಅವರು ಪತ್ರ ಬರ್ದಿದ್ರೆ ನನಗೆ ಅದು ಬಂದ್ಮೇಲೆ ಅದಕ್ಕೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಆಯೋದು ಐಟಿ ಹಬ್ ಆಗಬೇಕು, ದೊಡ್ಡ ರೋಡ್ ಆಗಬೇಕು, ಸ್ವಿಫ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಇಟ್ಕೊಂಡು ಮಾಡಿದೀವಿ. ಮಂಜುನಾಥ್ ಅವ್ರ ಜೊತೆ ಮಾತನಾಡ್ತೀನಿ, ಅಲ್ಲಿ ಕನ್ವಿನ್ಸ್. ಎವ್ರಿ ಸಿಟೀಸ್ ಎಲ್ಲಾನು ಕಾಂಪೀಟ್ ಮಾಡ್ತಾ ಇದ್ದಾರೆ. ಈಗ ತೆಲಂಗಾಣ ಮಾಡ್ತಾ ಇದ್ದಾರೆ, ತಮಿಳುನಾಡು ಮಾಡ್ತಾರೆ, ಆಂಧ್ರ ಮಾಡ್ತಾ ಇದ್ದಾರೆ, ಮಹಾರಾಷ್ಟ್ರ ಮಾಡ್ತಾ ಇದ್ದಾರೆ, ಗುಜರಾತ್ ಮಾಡ್ತಾ ಇದ್ದಾರೆ. ಮಾಡಲೇಬೇಕಾಗ್ತದೆ. ವಿ ಹ್ಯಾವ್ ಟು ಬಿ ಇನ್ ಕಾಂಪಿಟೇಷನ್ ವಿತ್ ಎವ್ರಿಥಿಂಗ್. ಬಟ್ ಅದನ್ನು ಕೂಡ ನಾವೆಲ್ಲನೂ ವಿಚಾರ ಮಾಡಿನೇ ಮಾಡಿರ್ತೀವಿ. ನಾನು ಅವ್ರಿಗೆ ತಿಳಿಸ್ತೀವಿ. ನಾನು ಈ ಪ್ರಶ್ನೆಯನ್ನು ಹಿಂದೆ ನೀವು ಐಟಿಪಿಎಲ್ ಮಾಡುವಾಗ ಇದು ಮಾಡುವಾಗ ಅದೆಲ್ಲ ವಿಚಾರ ಮಾಡಬೇಕಾಗಿತ್ತಲ್ಲ. ಸರ್ಕಾರ ಮಾತ್ರ ಇದು ಬೆಂಗಳೂರಿಗೆ ಹೊಸ ಉತ್ತೇಜನ ಮತ್ತೆ ವಿಶ್ವಾಸವೇ ತಿರುಗಿ ನೋಡುವಂತೆ ಮಾಡುವ ಬಹುದೊಡ್ಡ ಪ್ರಾಜೆಕ್ಟ್ ಅಂತ ಉತ್ಸಾಹದಲ್ಲಿದೆ. ಅತ್ತ ಈಗ ಎದ್ದಿರುವ ವಿರೋಧದಿಂದ ಯಾವ ರೀತಿ ತೊಡಕಾಗುತ್ತೆ ನೋಡ್ಬೇಕು. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.